ನನ್ನ ಹೆಸರು ಸುನಿಲ್ ಕುಮಾರ್ ಅಂತ. ಆವಣಿ ದೇವಸ್ಥಾನ, ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಬೆಟ್ಟದ ಮೇಲಿರೋ ಸೀತಾಪುರ ದೇವಸ್ಥಾನ. ಆವಣಿ ಅಂದರೆ ಅವಂತಿಕಾ ಅಂತ ಮುಂಚೆ ತ್ರೇತಾಯುಗದಲ್ಲಿ ಕರೀತಾ ಇದ್ರು. ಇಲ್ಲಿ ಸೀತಾದೇವಿ ವನವಾಸಕ್ಕೆ ಬಂದಿರೋ ಜಾಗದಲ್ಲಿ ಎಲ್ಲ ವಿಶೇಷತೆ ನಡೆದಿರೋದೆಲ್ಲ ನೋಡ್ಬೋದು. ಅಲ್ಲಿ ವಾಲ್ಮೀಕಿ ಆಶ್ರಮ ಅಂತಿದೆ. ಅಲ್ಲಿ ವಾಲ್ಮೀಕಿ ಆಶ್ರಮದಲ್ಲಿ ಲವಕುಶ ಜನ್ಮಸ್ಥಾನ ಆಗಿರೋ ಜಾಗ ಅಂತ. ಅಲ್ಲಿ ಆಶ್ರಮದ ಒಳಗಡೆ ಹೋಗಿ ನೋಡಿದ್ರೆ ಗವಿ ಥರ ಇದೆ. ಆ ಗವಿ ಒಳಗಡೆ ಹೋದ್ರೆ ಮಣ್ಣು ಸಿಗುತ್ತೆ. ಆ ಮಣ್ಣು ಮಕ್ಳಿಗೆ ಏನಾದರೂ ಹೊಟ್ಟೆ ನೋವು, ಹುಣ್ಣಾಗಿದ್ರೆ, ಮಕ್ಕಳಾಗ್ದಿರೋರಿಗೆ, ಅಂಥವ್ರಿಗೆ ಏನಾದರೂ ತೊಂದರೆ ಇದ್ದರೆ ಅಂಥವ್ರು ಬಂದು ಇಲ್ಲಿ ಆ ಮಣ್ಣನ್ನು ಎತ್ಕೊಂಡೋಗಿ ಹಾಲಲ್ಲಿ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಸಿದ್ರೆ ಅವರಿಗೆ ಪಂಚಪಾಂಡವರ ಗುಡಿ ಅಂತಿದೆ. ಪಂಚಪಾಂಡವರ ಗುಡಿಯಲ್ಲಿ ಅವ್ರು ಈ ಸ್ಥಳಕ್ಕೆ ಬಂದು ಹೋಗಿದ್ದಾರೆ ಅಂದ್ಬಿಟ್ಟು ಅವ್ರ ಹೆಸರಲ್ಲಿ 5 ಶಿವಲಿಂಗನ ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಬಟ್ಟೆ ಹೋಗಿರೋ ಜಾಗ, ಆ ತಾಯಿ ಅಲ್ಲಿ ದೀಪ ಇಟ್ಕೊಂಡು ಬಟ್ಟೆ ಹೋಗಿತ್ತಾ ಇದೆ ಅಂದ್ಬಿಟ್ಟು ವಿಶೇಷತೆ ಇದೆ, ನೋಡ್ಬೋದು ಇವಾಗ ಕೂಡ. ಮತ್ತೆ ಲವಕುಶ ಉಪಯೋಗಿಸಿದಂಥ ಅಂಡೆ, ಪಾತ್ರೆ, ಬಟ್ಲು, ತೊಟ್ಲು ಅದೆಲ್ಲ ಹಾಳಾಗ್ಬಾರ್ದು ಅಂದ್ಬಿಟ್ಟು ಇವಾಗ ಆಂಜನೇಯ ಏನ್ ಮಾಡಿದೆ, ಆ ಬಂಡೆಗೆ ವಸ್ತುಗಳ ರೂಪ ಕೊಟ್ಟು ಹಿಂಗ್ ಬೋರ್ಲ್ ಹಾಕಿದ್ದಾರೆ. ಆ ಬಂಡೆಯಲ್ಲಿ ಹೋಗಿ ತಟ್ಟಿದ್ರೆ ಇವಾಗೂ ತಾಮ್ರದಲ್ಲಿ ಲಕ್ಷ್ಮಣ ತೀರ್ಥ ಅಂತಿದೆ. ಸೀತಾದೇವಿನ ಲಕ್ಷ್ಮಣ ಕಾಡು ಬಿಟ್ಬಿಟ್ಟು ಬರಬೇಕು ಅಂತ ಬಂದಾಗ ಸೀತಾದೇವಿ ಕೇಳ್ತಾರೆ, ನನ್ಯಾಕಿ ಅರಣ್ಯವಾಸಲ್ಲಿ ತಗೊಂಡ್ಬಂದು ಬಿಟ್ಟಿದ್ಯಾ ಅಂತ ಕೇಳಿದಾಗ ಅವಾಗ ಲಕ್ಷ್ಮಣ ಹೇಳ್ತಾನೆ, ಶ್ರೀರಾಮಚಂದ್ರ ಹೇಳಿದ್ರು ಬಿಟ್ಬಿಟ್ಟು ಬಾ ಅಂತ ಅಂದಾಗ ಸೀತಾದೇವಿ ಒಂಟಿಗದ್ಬಿಡಿ ಮೂರ್ಛೆ ಹೋಗಿ ಬಿದ್ದೋಗ್ಬಿಡ್ತಾರೆ. ಆವಾಗ ನೀರು ಬೇಕು ಅಂದ್ಬಿಟ್ಟು ಲಕ್ಷ್ಮಣ ಬಾಣ ಬಿಟ್ಟು ಅಲ್ಲಿ ಗಂಗೆ ತರಿಸಿದೆ. ಇವತ್ತು ಅದಲ್ಲಿ ನೀರು ಖಾಲಿನೂ ಆಗಿಲ್ಲ, ಹಾಳ ಎಷ್ಟಿದೆ ಅಂತಲೂ ಗೊತ್ತಿಲ್ಲ. ಲಕ್ಷ್ಮಣ ಸೀತಾ ಪಾರ್ವತಿ ದೇವಸ್ಥಾನ ಅಂತ. ಸೀತಾದೇವಿ ಗೌರಿರಥ ಪೂಜೆ ಮಾಡಬೇಕು ಅಂದಾಗ ಪಾರ್ವತಿ ದೇವಿನ ಪ್ರತಿಷ್ಠಾಪನೆ ಮಾಡ್ಕೊಂಡಿರೋ ಜಾಗ ಅದು. ಅಲ್ಲಿ ನೋಡ್ಬೋದು ಸೀತಾ ಪಾರ್ವತಿ, ಅದಕ್ಕೆ ಸೀತಾ ಪಾರ್ವತಿ. அந்த அறிவிப்பால் அன்ப தருவாளே, சின்ன அறிவிப்பும் இன்று சுடுவாளே. நீயும் தும்மிடி தும்மிடி ஆயுசு 100ஆக, என் உயிர் உன்னோட